ಮೇಡಮ್, ಈಗ ಕಾಂಗ್ರೆಸ್ ಇಂದ 5ನೇ ಅಭ್ಯರ್ಥಿಯನ್ನು ಹಾಕಿದ್ರಿ. JDS ಇಂದ ಅಡ್ಡ ಮತದಾನ ಆಗುತ್ತೋ ಅಥವಾ ಕಾಂಗ್ರೆಸ್ನಲ್ಲೇ ಒಂದಷ್ಟು ಆತಂಕಗಳು ಕೂಡ ಇದೆ? ಯಾಕಂದ್ರೆ ನಿನ್ನೆ ನಡೆದಂತ ಅಣುಕು ಮತದಾನದಲ್ಲೂ ಕೂಡ ಒಂದಷ್ಟು ವೋಟ್ ಲ್ಯಾಪ್ಸ್ ಆಯಿತು ಅನ್ನೋಂಥ ಚರ್ಚೆ ಇದೆ. ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಹತ್ರ ಖಂಡಿತವಾಗ್ಲೂ ಆರಿಷ್ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಷ್ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ ಬಿಜೆಪಿಯಲ್ಲಿ ಇನ್ ಕೆಲವರು ಯಾರಾದ್ರೂ ಇದಾರೆ ಮೇಡಮ್ ಮತ ಹಾಕಂತ? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ? ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5ಕ್ಕೆ 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೆ ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದರೆ ಮೊನ್ನೆ ನಡೆದಂಥ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ ಅಂತ ಇದರ ಅರ್ಥ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.